ಸಿಟಿ ನ್ಯೂಸ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ಸಣ್ಣ ಪರಿಚಯ. ನಾನು ಡಾಕ್ಟರ್ ಶಾಂತಕುಮಾರ್ ಗುರೂಜಿ, ವೇದಿಕ್ ವಾಸ್ತು ಕನ್ಸಲ್ಟೆಂಟ್, ನ್ಯೂಮರಾಲಜಿಸ್ಟ್, ಅಸ್ಟ್ರಾಲಜರ್ ಮತ್ತು ರೇಖಿ ಗ್ರ್ಯಾಂಡ್ ಮಾಸ್ಟರ್. ಕಳೆದ ಒಂದು 12 ವರ್ಷಗಳಿಂದ ನಾವು ಈ ಒಂದು ಏನು ಅಕಲ್ಟ್ ಸೈನ್ಸ್ ಅಂತ ಹೇಳ್ತೀವಿ, ಅಂದರೆ ಈ ಒಂದು ವಿಜ್ಞಾನ ಅಥವಾ ಜ್ಞಾನ, ಈ ರಿಲೇಟೆಡಲ್ಲಿ ನಾವು ಕೆಲಸ ಮಾಡ್ತಾ ಬಂದಿದ್ದೇವೆ. ಇದರಲ್ಲಿ ಸಾವಿರಾರು ಜನರ ಒಂದು ಸಮಸ್ಯೆಗಳಿಗೆ ನಾವು ನಮ್ಮ ಒಂದು ಅನುಭವ ಮತ್ತು ಅವರ ಒಂದು ಅನುಭವದ ಮೇಲೆ ನಾವು ಅವರ ಏನೆಲ್ಲ ಸಮಸ್ಯೆಗಳು ಬರ್ತಾ ಇದೆ ಆ ಸಮಸ್ಯೆಗಳಿಗೆ ತಕ್ಕ ಹಾಗೆ ನಾವು ವೇದಿಕ್ ವಿಧಿವಿಧಾನಗಳ ಮುಖಾಂತರ ಅವ್ರಿಗೆ ಪರಿಹಾರಗಳನ್ನ ಕೊಡ್ತಾ ಬಂದಿದ್ದೇವೆ. ಆ ಪರಿಹಾರಗಳನ್ನ ತಗೊಂಡವರೆಲ್ಲ ತುಂಬ ಖುಷಿಯಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ, ಆರೋಗ್ಯವಾಗೂ ಇದ್ದಾರೆ, ಮತ್ತು ಅವರ ಹಣಕಾಸಿನ ವಿಚಾರದಲ್ಲಿ ಕೂಡ ತುಂಬ ಅಭಿವೃದ್ಧಿಗಳು ಆಗಿದೆ. ಇದೆಲ್ಲವೂ ನಡ್ಕೊಂಡು ಬರ್ತಾ ಇದೆ. ಗುರುಜಿ, ಮೊದಲನೇ ಪ್ರಶ್ನೆ, ಮನುಷ್ಯನ್ಗೆ ಯಾಕೆ ಕಷ್ಟ ಬರುತ್ತೆ? ಇದು ಒಂದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಾಡುವಂತಹ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಯಾಕೆಂದ್ರೆ ಎಲ್ಲರೂ ಏನಂತಾರೆ ಅಂದ್ರೆ, ಈಗ ನನ್ನ ಹತ್ರ ಬಂದಾಗ್ಲೂ ಹೇಳ್ತಾರೆ, ಗುರುಗಳೇ ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ನಾನು ಎಲ್ಲ ಒಳ್ಳೇದೇ ಮಾಡ್ತಾ ಇದ್ದೀನಿ, ಆದ್ರೂ ನನಗೆ ಯಾಕೆ ಈ ಥರ ಸಮಸ್ಯೆಗಳು ಅಂತ. ಇದಕ್ಕೆ ಒಂದು ಸಣ್ಣ ವಿಚಾರದಲ್ಲಿ ನಾನು ಕ್ಲಾರಿಟಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಅನ್ನೋದು ಇವತ್ತು ಬರ್ತಾ ಇದೆ. ಆದ್ರೆ ಯಾಕೆ ಬರ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನನಗೆ ಯಾಕೆ ಬರ್ತಾ ಇದೆ ಅನ್ನೋದೊಂದು ಪ್ರಶ್ನೆನೂ ಕಾಡ್ತಾ ಇದೆ. ಇದಕ್ಕೆ ನಾವೇನು ಹೇಳ್ಬೋದು ಅಂದ್ರೆ, ಇದೆಲ್ಲ ನಾವುಗಳು ಪಡೆದುಕೊಂಡು ಬಂದಂತಹ ಒಂದು ಪಾಪ ಪುಣ್ಯಗಳ ಒಂದು ಲೆಕ್ಕಾಚಾರ ಅಂತ ಹೇಳ್ಬೋದು. ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಕಾಂಪ್ಲಿಕೇಟೆಡ್ ಆಗಿ ಹೇಳೋದಾದ್ರೆ ನಿನ್ನ ಹಾರೋಸ್ಕೋಪು, ನಿನ್ನ ಜನ್ಮ ಕುಂಡಲಿ ಇದೆಲ್ಲ ಹೇಳ್ಬೋದು. ಬಟ್ ನಾವೇನ್ ಪಡ್ಕೊಂಡ್ ಬಂದಿದೀವಿ ಅದು ನಮಗೆ ಹಾರೋಸ್ಕೋಪ್ ಅಲ್ಲಿ ಅಥವಾ ಒಂದು ಏನಂತೀವಿ ನಾವು ಆ ಒಂದು ಜನ್ಮ ಕುಂಡಲಿಯಲ್ಲಿ ಆ ಗ್ರಹಗಳ ಸ್ಥಿತಿ ಆದಾಗ ಅದಕ್ಕೆ ತಕ್ಕ ಹಾಗೆ ಒಬ್ಬ ಮನುಷ್ಯನ ಒಂದು ಏಳು ಬೀಳು ಇರ್ಬೋದು, ಅಥವಾ ಸುಖ ದುಃಖ ಇರ್ಬೋದು, ಕಷ್ಟ ಕಾರ್ಪಣ್ಯಗಳು ಅಂತ ಇರಬಹುದು, ಯಾವುದೇ ಇರ್ಬೋದು, ಪ್ರತಿಯೊಂದಕ್ಕೂ ಕಾರಣ ಆ ಮನುಷ್ಯನ ಒಂದು ಪಡೆದುಕೊಂಡು ಬಂದಂತಹ ಒಂದು ಫಲಗಳು ಅಂತ ಹೇಳ್ತೀವಿ. ಅಂದ್ರೆ ಕರ್ಮ ಅಂತ ನಾವು ಹೇಳ್ತೀವಿ. ಈ ಕರ್ಮ ಅಂದ್ರೆ ನಾವು ಕೆಲಸ ಅಂತೀವಿ. ಆ ಕೆಲಸ ಅಂದ್ರೆ ನಾವು ಏನ್ ಕೆಲಸ ಮಾಡ್ತೀವಿ, ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದ್ ಸಿಕ್ಕಿರುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದ್ ಸಿಕ್ಕಿರುತ್ತೆ. ಈ ಎರಡರ ಒಂದು ಅಕೌಂಟ್ ಅನ್ನು ನಾವು ಎತ್ಕೊಂಡ್ ಬಂದ್ಬಿಟ್ಟಿದೀವಿ. ಹಾಗಾಗಿ ಈಗ ನಾವು ಪಡ್ಕೊಂಡು ಬಂದಿರುವಂತಹ ಒಂದು ಕಷ್ಟಗಳು ಜಾಸ್ತಿ ಇದ್ರೆ ಅವಾಗ ಏನಾಗುತ್ತೆ, ನಮಗೆ ಕಷ್ಟಗಳು ಜಾಸ್ತಿ ಕಾಣಿಸ್ತಾ ಇರುತ್ತೆ. ನಾವು ಪಡ್ಕೊಂಡ್ ಬಂದಿರೋ ಒಂದು ಪುಣ್ಯ ಜಾಸ್ತಿ ಇತ್ತು ಅಂದ್ರೆ, ಈಗ ಒಬ್ರಿಗೊಂದು ಬಂಗ್ಲೆ ಇರ್ಬೋದು, ಒಂದು ಒಳ್ಳೆ ಕಾರ್ ಇರ್ಬೋದು, ಒಳ್ಳೆ ಒಂದು ವ್ಯಾಪಾರ, ಒಳ್ಳೆ ಒಂದು ಬಿಸ್ನೆಸ್, ಅಥವಾ ಅವ್ರು ಏನ್ ಅನ್ಕೊಂಡ್ರೆಲ್ಲ ಸಿಗ್ತಾ ಇರುತ್ತೆ. ಯಾಕೆ ಅವ್ರಿಗೆ ಆತರ ಆಗ್ತಿದೆ ಅಂದ್ರೆ ಅವರ ಪುಣ್ಯದ ಫಲ ಜಾಸ್ತಿ ಇರುತ್ತೆ. ಸೊ ಈ ವಿಚಾರದಲ್ಲಿ ಅವ್ರಿಗೆ ಏನಾಗುತ್ತೆ ಅಂದ್ರೆ, ಅವ್ರು ಪಡ್ಕೊಂಡು ಬಂದಿರುವಂತದ್ದೇ ಇಲ್ಲಿ ಅವರು ಅನುಭವಿಸ್ತಾ ಇರ್ತಾರೆ. ನಿಮ್ಮ ಪ್ರಕಾರ ಪಾಪ ಪುಣ್ಯದ ಫಲವಾಗಿ ಇದನ್ನೆಲ್ಲ ನಾವು ಅನುಭವಿಸ್ಬೇಕಾಗಿ ಬರುತ್ತೆ ಅಂತ ಖಂಡಿತ ನಾವು ಹೇಳ್ತಾ ಇದ್ದೀವಿ. ಹೌದು. ಮನೆಯಲ್ಲಿ ಸ್ವಂತ ಮನೆ ಇದೆ, ಕಾರ್ ಇದೆ, ಬಂಗ್ಲೆ ಇದೆ, ಎಲ್ಲ ಇದೆ ಸರ್. ನಮ್ಗೆ ತಿನ್ನಕ್ಕೆ ಉಣ್ಣಕ್ಕೆ ಏನು ತೊಂದರೆ ಇಲ್ಲ. ಆದ್ರೂ ನಮ್ಗೆ ಏನೋ ಕಾಡ್ತಾ ಇದೆ. ನಮ್ಗೆ ಆತ್ಮದಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಆತ್ಮ ಸಾಕಿಗೆ ಏನೋ ಚುಚ್ತಾ ಇದೆ. ಇದು ಯಾವ್ದ್ರ ಫಲದಿಂದ ಈ ರೀತಿ ಆಗ್ಬೋದು ಗುರುಗಳೇ? ನಾನು ಈಗಾಗ್ಲೇ ಹೇಳಿದೆ, ಈಗ ಅವ್ರು ಪುಣ್ಯದ ಫಲ ತಗೊಂಡ್ ಬಂದಿದ್ದಾರೆ. ಈಗ ಎಕ್ಸಾಂಪಲ್ ಒಂದ್ ಹೆಂಗ್ ಹೇಳ್ಬೋದು ಅಂದ್ರೆ, ಅವರು 100 ರೂಪಾಯಿ ಪುಣ್ಯದ ಫಲ ತಂದಿದ್ದಾರೆ, ಅವರು 20 ರೂಪಾಯಿ ಪಾಪದ ಫಲ ತಂದಿದ್ದಾರೆ ಅಂತ ಇಟ್ಕೋಣ. ಈಗ ಒಳ್ಳೆ ಮನೆ ಸಿಕ್ಕಿದೆ, ಒಳ್ಳೆ ಬಂಗ್ಲೆ ಸಿಕ್ಕಿದೆ, ಒಳ್ಳೆ ಒಂದು ಕಾರ್ ಸಿಕ್ಕಿದೆ, ಒಂದು ಒಳ್ಳೆ ಬಿಸ್ನೆಸ್ ಇದೆ, ಎಲ್ಲ ಇದೆ, ಆರೋಗ್ಯದಲ್ಲಿ ಸಮಸ್ಯೆ ಇದೆ. ಅಂದ್ರೆ ಪುಣ್ಯದ ಫಲನ ತಗೊಂಡಿದ್ದಾರೆ, ಪಾಪದ ಫಲನ ಅವರು ಈ ಒಂದು ಮುಖಾಂತರ ಅನುಭವಿಸ್ತಾ ಇದ್ದಾರೆ. ಇಲ್ಲಾಂದ್ರೆ ಯಾರಿಗೋ ದುಡ್ಡು ಕೊಡ್ತಾರೆ, ಲಾಸ್ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಯಾರಿಗೋ ಕೊಟ್ಟಿದ್ದ ದುಡ್ಡು ವಾಪಸ್ ಬರೋದಿಲ್ಲ. ಅಥವಾ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ಅವರೆಲ್ಲ ಚೆನ್ನಾಗಿದ್ದಾರೆ ಅನ್ಕೊಳ್ತಾರೆ, ಒಂದ್ಸರಿ ವ್ಯಾಪಾರ 0 ಆಗ್ಬಿಡುತ್ತೆ, ಇಲ್ಲ ಮೈನಸ್ ಆಗ್ಬೋದು. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಪುಣ್ಯದ ಅಕೌಂಟ್ ಅಲ್ಲಿ ಏನಿದೆ ಅದು ಪುಣ್ಯನ ನೀನು ಅನುಭವಿಸು, ಅದ್ರ ಜೊತೆನಲ್ಲಿ ಪಾಪ ಏನ್ ಮಾಡಿರ್ತೀಯ ಅದ್ರದ್ದು ಅಕೌಂಟ್ ಅಲ್ಲಿರೋ ಒಂದು ಬ್ಯಾಲೆನ್ಸ್ ಅನುಭವಿಸು. ಕೆಲವ್ರು ಏನ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ, ನಾನು 100 ರೂಪಾಯಿ ನಾನು ಪುಣ್ಯ ಮಾಡಿದ್ದೀನಿ, ನನಗೆ 20 ರೂಪಾಯಿ ಪಾಪದ ಫಲ ಇದೆ, 100ರಲ್ಲಿ 20 ಮೈನಸ್ ಮಾಡ್ಕೊಂಡ್ಬಿಡಿ, ನನಗೆ 80 ಮಾತ್ರ ಪುಣ್ಯ ಕೊಡಿ ಸಾಕು ಅಂದ್ರೆ ಹಂಗೆ ಸಿಗಲ್ಲ. ಇವತ್ತು ಎಲ್ಲರೂ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ನಾನು ಇವತ್ತು ಏನ್ ಬೇಕಾದ್ರೂ ಮಾಡ್ಬಿಡೋಣ, ಅದನ್ನ ನಾನು ಕರಗಿಸ್ಕೊಳ್ಳೋದಕ್ಕೆ ನಾನು ದೇವಸ್ಥಾನಗಳಿಗೆ ಹೋಗೋದು, ಪೂಜೆಗಳನ್ನ ಮಾಡೋದು, ಹೋಮಗಳನ್ನ ಮಾಡೋದು, ದಾನಗಳನ್ನ ಮಾಡಿ ನಾನು ಆ ಪಾಪನ ಕರಗಿಸ್ಕೊಂಡ್ಬಿಡ್ತೀನಿ ನಾನು, ಮತ್ತೆ ನನಗೇನು ಅದರಿಂದ ತೊಂದರೆ ಆಗಲ್ಲ, ಮತ್ತೆ ನನಗೇನ್ ಬೇಕೋ ಮಾಡ್ತೀನಿ ಅನ್ನೋದು ಎಲ್ಲರೂ ಅನ್ಕೊಳ್ತಾ ಇದ್ದಾರೆ. ನೀವು ಪುಣ್ಯ ಮಾಡಿದ್ರೆ ಎಷ್ಟು ಮಾಡಿರ್ತೀರೋ ಅಷ್ಟು ಪುಣ್ಯ ಸಿಗುತ್ತೆ, ಪಾಪ ಎಷ್ಟು ಮಾಡ್ತೀರೋ ಅಷ್ಟು ಸಿಗುತ್ತೆ. ಕೆಲವೊಂದಷ್ಟು ಜನಗಳು ನಾನು ನೋಡ್ದಂಗೆ ಮಾಡೋದೆಲ್ಲ ಪಾಪದ ಕೆಲಸ ಮಾಡ್ತಾ ಇರ್ತಾರೆ, ಇನ್ಕ್ಲೂಡಿಂಗ್ ನಾವು ಅನ್ಕೊಳ್ಳಿ, ನಮ್ಗೂ ಗೊತ್ತೋ ಗೊತ್ತಿಲ್ದೆಲ್ಲ ಮಾಡಿರ್ತೀವಿ. ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ರೆ ನಮ್ಗೆ ಒಳ್ಳೇದಾಗುತ್ತೆ. ಖಂಡಿತ. ದೇವಸ್ಥಾನದಲ್ಲಿ ಹೋಗಿದ ತಕ್ಷಣನೇ ನಾವು ಮಾಡಿರೋ ಪಾಪ ಕಳ್ಕೊಂತೀವಿ. ನಾವು ಹೊಸದಾಗಿ ಮತ್ತೆ ಬೇರೆ ಮಾಡೋದಕ್ಕೆ ಅದು ಪ್ರೇರಣೆ ಆಗಲ್ಲ ಗುರುಜಿ. ಪಾಪ ಕಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಪಾಪನ ನೀವು ಅನುಭವಿಸೇ ಯಾಕೆ ಗುರುಜಿ ಎಲ್ಲರನ್ನೂ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ರೆ ಒಳ್ಳೇದಾಗುತ್ತೆ, ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ರೆ ಒಳ್ಳೇದಾಗುತ್ತೆ, ನೀವು ಮಾಡಿರೋ ಪಾಪ ಕರ್ಮಗಳೆಲ್ಲ ಕಳೆತದೆ ಅನ್ನೋದೇ ಆಯ್ತು ಅಂತ ಹೇಳಿದ್ರೆ? ಅದೇ ಇವತ್ತು ಏನಂದ್ರೆ, ಈ ವಿಚಾರದಲ್ಲಿ ಜನಗಳಿಗೆ ಒಂದು ಜ್ಞಾನದ ಒಂದು ಅರಿವು ತುಂಬಾ ಕಮ್ಮಿ ಇದೆ.
ಎಲ್ಲ ಏನ್ ಅನ್ಕೊಳ್ತಿದ್ದಾರೆ ಅಂದ್ರೆ, ನಾನು ಇವತ್ತು ಒಂದು ಕೆಟ್ಟ ಕೆಲಸ ಮಾಡಿದೆ, ಹುಂಡಿಗೆ ದುಡ್ಡು ಹಾಕ್ಬಿಟ್ಟು ನಾನು ದಾನ ಮಾಡ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ನನಗೆ ಪುಣ್ಯ ಬರುತ್ತೆ ಅಂತ. ನೀವು ಹುಂಡಿಗೆ ಹಾಕಿದ್ರೆ ಪುಣ್ಯ ಬರುತ್ತೆ, ನೀವು ದಾನ ಮಾಡಿದ್ರು ಪುಣ್ಯ ಬರುತ್ತೆ, ದೇವಸ್ಥಾನಕ್ಕೆ ಹೋದ್ರೂ ಪುಣ್ಯ ಬರುತ್ತೆ. ಈ ಪುಣ್ಯ ನಿಮ್ಮ ಹೊಸ ಅಕೌಂಟ್ ಅಲ್ಲಿ ಆಡ್ ಆಗತ್ತೆ, ಹಳೆ ಅಕೌಂಟ್ ಅಲ್ಲಿರೋದು ಕ್ಲಿಯರ್ ಆಗಲ್ಲ. ಈಗ ನೀವು ಪಾಪ ಆಗ್ಲಿ ಪುಣ್ಯ ಆಗ್ಲಿ ಹಳೆ ಅಕೌಂಟ್ ಅನ್ನ ಕರಗಿಸ್ತಾ ಇದ್ದೀರಾ, ಅದಕ್ಕೇನೀಗ ನೀವು ಅನುಭವಿಸ್ಲೇಬೇಕು. ಆದ್ರೆ ನೀವ್ ಇವಾಗ ಏನ್ ಮಾಡ್ತೀರಾ, ಅದು ಮಾಡೋದಕ್ಕೆ ನಿಮ್ಗೆ ಬರುತ್ತೆ, ಆದ್ರೆ ಅದು ಫ್ರೆಶ್ ಆಗಿ ಒಂದು ಅಕೌಂಟ್ ಅಲ್ಲಿ ಇರುತ್ತೆ ಹೊರತು ಹಳೆ ಅಕೌಂಟಿಗೆ ಜಮಾ ಆಗಲ್ಲ. ಜನಗಳಿಗೆ ಇವತ್ತಿದ್ದು ಅರಿವಿಲ್ಲ. ಇವ್ರು ಏನ್ ಕೆಟ್ಟ ಕೆಲಸ ಮಾಡಿದ್ರು ಯಾರು ನೋಡೋರಿಲ್ಲ, ಏನ್ ಕೆಟ್ಟ ಕೆಲಸ ಮಾಡಿದ್ರು ಯಾರು ಕೇಳೋರಿಲ್ಲ. ನಾನು ಏನ್ ಬೇಕಾದ್ರೂ ಮಾಡಬಹುದು, ಮಾಡೋದ್ರಿಂದ ನಾನು ಮತ್ತೆ ಅದನ್ನ ಕಳ್ಕೊಳ್ತೀನಿ ಅಂತಿದಾರಲ್ಲ, ಅದು ಶುದ್ಧ ತಪ್ಪು. ಅದು ಸಾಧ್ಯನೇ ಇಲ್ಲ, ಎಲ್ಲೂ ಇಲ್ಲ ಅದು. ಯಾಕೆಂದ್ರೆ ಪ್ರತಿ ಜನ್ಮಗಳಲ್ಲಿ ನಾವು ಮಾಡಿದ್ದನ್ನ ನಾವು ಕಳ್ಕೊಳ್ಳೇಬೇಕು ಮತ್ತೆ ಹುಟ್ಟಿ. ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಅಂತಿದೆ. ಇದು ಒಂದು ಸೈಕಲ್, ಅಂದ್ರೆ ಕಾಲಚಕ್ರದ ಒಂದು ಸೈಕಲ್ ಅಲ್ಲಿ. ಹೇಗೆ ಅಂದ್ರೆ, ನಾವು ಹುಟ್ಟಿದೀವಿ, ಈಗ ನಾವೇನೋ ಮಾಡ್ತಾ ಇದ್ದೀವಿ, ಮತ್ತೆ ನಾವು ಸಾಯ್ತೀವಿ, ಮತ್ತೆ ಹುಟ್ಟುತ್ತೀವಿ, ಮತ್ತೆ ನಾವು ಆ ಹುಟ್ಟಕ್ಕೆ ಮುಂಚೆ ಹಳೆದೆಲ್ಲ ಏನೆಲ್ಲ ಮಾಡಿದೀವಿ ಅದನ್ನೆಲ್ಲ ಮತ್ತೆ ನಾನು ತೀರಿಸ್ಲೇಬೇಕು. ನಾನು ಆ ತೀರ್ಸಿದ ಮೇಲೇನೆ ನಾನು ನೆಕ್ಸ್ಟ್ ನನಗೇನಾಗುತ್ತೆ ಅಂದ್ರೆ, ನೋಡಿ ಈಗ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಹೇಳಿದ್ದಾರೆ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ 4 ಚತುರ್ವಿಧಗಳಂತ ಹೇಳಿದ್ದಾರೆ. ಇದು ಯಾಕಿದು ಹೇಳಿರೋದು? ಇದು ಸುಮ್ನೆ ಹೇಳಿದಾರ? ನೀ ಏನೇ ಕೆಲಸ ಮಾಡಿದ್ರು, ಏನೇ ಆಲೋಚನೆ ಮಾಡಿದ್ರು, ಏನೇ ಮಾಡು, ನೀನು ಧರ್ಮವಾಗಿ ನೀನ್ ಮಾಡು. ಆ ಧರ್ಮವಾಗಿ ನೀನು ಏನ್ ಮಾಡಿರ್ತೀಯ ಅದರಿಂದ ನಿನಗೆ ಬರುತ್ತಲ್ಲ ಅದು ಅರ್ಥ ಅಂದ್ರೆ ನಿಮ್ಗೆ ದುಡ್ಡು ಇರ್ಬೋದು. ನಿಮ್ಗೆ ಆ ಧರ್ಮ ಕಾರ್ಯದಲ್ಲಿ ನೀನ್ ಮಾಡಿದಾಗ ಬರೋ ಅರ್ಥದಿಂದ ನೀನೇನ್ ಮಾಡ್ಬೇಕು, ಕಾಮ ಅಂದ್ರೆ ಡಿಸೈರ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಗೆ ಏನೇನ್ ಬೇಕು, ಒಂದ್ ಮನೆ ಇರ್ಬೋದು, ಕಾರ್ ಇರ್ಬೋದು, ಬಂಗ್ಲೆ ಇರ್ಬೋದು, ಅಥವಾ ನಿಮ್ಗೆ ಏನೆಲ್ಲ ಅನ್ಕೊಳ್ತಿದ್ದೀರಾ ಅದನ್ನೆಲ್ಲ ಪೂರೈಸ್ಕೋಬೇಕು. ಅದನ್ನೆಲ್ಲ ಪೂರೈಸ್ಕೊಂಡ ನಂತರ ನೀವು ನೆಕ್ಸ್ಟ್ ಹೋಗ್ತೀರಾ ನೋಡಿ ನೀವು, ಅದು ಮೋಕ್ಷ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಮೊದಲೇ ಮೋಕ್ಷ ಕೊಟ್ಟು, ಆಮೇಲೆ ಕಾಮ ಕೊಟ್ಟು, ಆಮೇಲೆ ಧರ್ಮ ಕೊಟ್ಟು, ಆಮೇಲೆ ಅರ್ಥ ಹೆಂಗ್ ಬೇಕಾದ್ರೂ ಕೊಡ್ಬೋದಿತ್ತಲ್ಲ. ಯಾಕವ್ರು ಈ ಒಂದು ಚತುರ್ವಿಧಗಳನ್ನ ಈ ಒಂದು ಪ್ರೊಸೀಜರ್ ಪ್ರಕಾರ ಹೇಳಿದ್ರು? ನೀ ಏನೆಲ್ಲ ಮಾಡ್ತೀಯ ಅದು ಪರ್ಫೆಕ್ಟ್ ಆಗಿ ನೀನು ಈ ಒಂದು ಸಿಸ್ಟಮ್ ಅಲ್ಲಿ ಮಾಡಿದಾಗ ನಿನಗೆ ಏನ್ ಬೇಕು ಅದು ನಿನಗೆ ನೆಕ್ಸ್ಟ್ ಏನ್ ಸಿಗುತ್ತೆ, ಮೋಕ್ಷ ಅಂದ್ರೆ ಕೈವಲ್ಯ ಅಂತಾನು ನಾವು ಹೇಳ್ಬೋದು. ಅಂದ್ರೆ ಅದು ದೊಡ್ಡ ಲೆವೆಲ್. ಅದಕ್ಕೆಲ್ಲ ನಾವು ಹೋಗ್ಬೇಕು ಅಂತಂದ್ರೆ, ಯಾರೇ ಜನಸಾಮಾನ್ಯರು ಹೋಗ್ಬೇಕು ಅಂದ್ರೆ ತುಂಬಾ ನಾವು ಟೈಮ್ ತಗೊಳುತ್ತೆ, ಎಷ್ಟೋ ಜನ್ಮಗಳು ತಗೋಬಹುದು ನಮ್ಗೆ. ಆದ್ರೆ ನಾನು ಹೇಳೋದೇನಂದ್ರೆ, ಪ್ರತಿಯೊಬ್ಬರೂ ಕೂಡ ಗೊತ್ತೋ ಗೊತ್ತಿಲ್ಲದೆ ಮಾಡಿರುವಂತಹ ಪಾಪ ಕರ್ಮಗಳಿರ್ಲಿ, ಪುಣ್ಯ ಕರ್ಮಗಳಿರ್ಲಿ, ಅದ್ರ ಪ್ರಕಾರ ನೀವೇನ್ ತಗೊಂಡ್ ಬಂದಿದ್ದೀರಾ ಅದನ್ನ ನೀವೀಗ ಅನುಭವಿಸ್ತಾ ಇದ್ದೀರಾ. ನೀವು ಮತ್ತೆ ಪಾಪ ಮಾಡಕ್ ಹೋಗ್ಬೋದು. ಕೆಲವೇನಾಗತ್ತೆ, ನೀವು ಮಾಡಿದ್ದಕ್ಕೂ ಅನುಭವಿಸ್ತೀರಾ, ನಿಮ್ಮ ವಂಶಕ್ಕೂ ಅದು ಕ್ಯಾರಿ ಫಾರ್ವರ್ಡ್ ಆಗ್ತದೆ. ನಮ್ಮ ವೀಕ್ಷಕರು ಏನೆಲ್ಲ ಸಲಹೆ ಪಡ್ಕೋಬಹುದು, ಏನೆಲ್ಲ ಪರಿಹಾರ ತಗೋಬಹುದು, ಏನೆಲ್ಲ ಪರಿಹಾರ ಕೊಡ್ತೀವಿ, ನಿಮ್ಮ ವಿಳಾಸ, ನಿಮ್ಮ ಟೈಮಿಂಗ್ಸು, ನಾವು ಹೇಗೆ ಬಂದು ನಮ್ಮ ವೀಕ್ಷಕರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು? ನಾವು ಇರೋದು ವಿಜಯನಗರ, ಬೆಂಗಳೂರು ವಿಜಯನಗರ, ಗೋವಿಂದರಾಜನಗರದಲ್ಲಿ. ಇದರ ಒಂದು ಅಡ್ರೆಸ್ಸು ಮತ್ತೆ ಇದ್ರದ್ದು ಡೀಟೇಲ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ. ಮತ್ತೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗಳಿಗೆ ನೀವು ಕರೆ ಮಾಡಿ, ನಿಮ್ಗೆ ಏನು ಸಮಸ್ಯೆ ಇದ್ರೂ ಕೂಡ ನೀವು ನಮ್ಮಲ್ಲಿ ಕರೆ ಮಾಡಿ ತಿಳ್ಕೊಬೋದು. ಮತ್ತು ನಾವು ಯಾರನ್ನೂ ಸುಮ್ಮನೆ ಇಲ್ಲಿ ಬನ್ನಿ ಅಂತ ಕರೆಯಲ್ಲ, ಅಕೌಂಟಿಗೆ ದುಡ್ಡು ಹಾಕಿ ಅಂತ ಕರೆಯಲ್ಲ. ಯಾಕಂದ್ರೆ ನಮ್ಗೆ ಅದು ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು, ನಾವಿಲ್ಲಿ ಕೂತಿರೋದು ಏನಕ್ಕೆ ಅಂದರೆ, ಈಗ ಇಲ್ಲಿ ಕೂತಿದ್ದೀವಿ, ನಮ್ಮಿಂದ 4 ಜನಕ್ಕೆ ಒಳ್ಳೇದಾದರೆ ಸಾಕು ಅಂತ ಕೂತಿದ್ದೀವಿ. ನೋಡಿ, ಈ ಒಂದು ಜಾಗದಲ್ಲಿ ಕೂತ್ಕೊಳ್ಳೋದಕ್ಕೆ ಮುಂಚೆ ನಾನು ನಿಮ್ಮ ಥರನೇ 12 ವರ್ಷಕ್ಕೆ ಮುಂಚೆ ನಾನು ಕೂಡ ನಿಮ್ಮ ಥರನೇ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದೆ. ನನ್ನ ಕನಸು ಇತ್ತು ಇಂಡಸ್ಟ್ರಿಯಲಿಸ್ಟ್ ಆಗಬೇಕು ಅಂತ. ಆದರೆ ನನ್ನ ಡೆಸ್ಟಿನಿ ಏನು ಮಾಡ್ತು ಅಂದರೆ, ನೀನು ಇಂಡಸ್ಟ್ರಿಯಲಿಸ್ಟ್ ಆಗೋದಕ್ಕಲ್ಲಪ್ಪ ಹುಟ್ಟಿರೋದು, ಯಾರ್ಯಾರೆಲ್ಲ ಇಂಡಸ್ಟ್ರಿಯಲಿಸ್ಟ್ ಆಗಬೇಕು ಅಂತಿದ್ದಾರೆ ಅವ್ರ ಸಮಸ್ಯೆಗಳನ್ನ ಪರಿಹಾರ ಮಾಡೋಕ್ಕೆ ಒಬ್ಬ ದಾರಿ ದೀಪ ಆಗಬೇಕು ಅಂತ ನನ್ನ ನೀವು ಕುಂಡ್ರಿಸಿದ ಡೆಸ್ಟಿನಿ. ಅದಕ್ಕೆ ನಾನು ಕೂತಿದ್ದೀನಿ. ನಮ್ಮಲ್ಲಿ ಯಾರಾದರೂ ಬಂದರೆ ನಾವು ಅವ್ರಿಗೆ ಫಸ್ಟು ಕನ್ವಿನ್ಸ್ ಮಾಡಲ್ಲ, ಕನ್ವಿನ್ಸ್ ಆಗಲಿಲ್ಲ ಅಂದರೆ ಕನ್ಫ್ಯೂಸು ಮಾಡಲ್ಲ. ಅವ್ರಿಗೆ ಏನು ಮಾಡ್ತೀವಿ ಅಂದರೆ ಕ್ಲಾರಿಟಿ ಕೊಡ್ತೀವಿ. ವಿಚಾರ ಹಿಂಗಿದೆ, ಇದನ್ನ ಈ ಥರ ಮಾಡ್ಕೊಂಡ್ರೆ ನಿಮಗೆ ಇದರಿಂದ ಸಮಸ್ಯೆಯಿಂದ ನೀವು ಆಚೆ ಬರ್ತೀರಾ ಅನ್ನೋದನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದನ್ನ ಮುಂದುವರ್ಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಬಿಡ್ತೀವಿ. ನಮ್ಮಲ್ಲಿ ಎಲ್ಲಾ ತರದ ಒಂದು ಸರ್ವಿಸ್ ಇದೆ. ಇದು ಒಂದು ರೀತಿ ನಿಮಗೆ ಹೇಗೆ ಹೇಳ್ಬೋದು ಅಂದ್ರೆ, ನಿಮ್ಗೆ ಅರ್ಥ ಆಗ್ಲಿಕ್ಕೆ ಹೇಳ್ತೀನಿ ಅಷ್ಟೇ. ಇದು ಒಂದು ನಿಮಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿರುವಂತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಇಟ್ಕೊಳ್ಳಿ. ಜ್ವರಕ್ಕೂ ನಮ್ಮಲ್ಲಿ ರೆಮಿಡೀಸ್ ಇದೆ, ಕೆಮ್ಮಿಗೂ ಇದೆ, ಕೋಲ್ಡ್ಗೂ ಇದೆ, ಅಥವಾ ಯಾವುದೇ ತರದ ಕಾಯಿಲೆಗಳಿದ್ರೂ ಕೂಡ ನಮ್ಮಲ್ಲಿ ನಿಮಗೆ ಎಕ್ಸ್ಪರ್ಟ್ಸ್ ತರ ನಿಮಗೆ ಸ್ಪೆಷಾಲಿಟಿಗಳು ಏನೇನಿದೆ ಅದೆಲ್ಲ ನಿಮಗೆ ಸಿಗುತ್ತೆ. ಅಂದ್ರೆ ನೀವು ಇಲ್ಲಿಗೆ ಬಂದ ಮೇಲೆ ನಿಮ್ದು ಯಾವುದೇ ರೀತಿ ಸಮಸ್ಯೆಗಳಿದ್ರೆ ನಿಮ್ಗೆ ಕ್ಲಿಯರ್ ಆಗಬೇಕು. ಮತ್ತೆ ಇಲ್ಲಿಗೆ ಬಂದೆ, ಅಲ್ಲೋದೆ, ಅಲ್ಲಿಂದ ಇನ್ನೊಬ್ರ ಹತ್ರ ಹೋದೆ, ಇನ್ನೊಂದ್ ಕಡೆ ಹೋದೆ, ಎಲ್ಲಾ ಕಡೆ ಹೋದಾಗರುಗಳೇ ಸುಮ್ಮನೆ ದುಡ್ಡು ಖರ್ಚು ಮಾಡಿದೆ, ನನ್ಗೇನು ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಸಿಗೋದಿಲ್ಲ. ಯಾಕೆ ಅಂದ್ರೆ ಇವತ್ತೊಂದು ಪರಿಹಾರ ಸಿಗಬೇಕು ಅಂದ್ರೂ ಕೂಡ ನಿಮಗೆ ಒಂದು ಒಳ್ಳೆ ಟೈಮ್ ಬಂದಿರಬೇಕು. ಒಳ್ಳೆ ಟೈಮ್ ಬಂದಿದೆ ಅಂತ ನೀವು ಮನೇಲೆ ಕೂತ್ಕೊಂಡ್ರೆ ನಿಮ್ಗೆ ದುಡ್ಡು ಬರಲ್ಲ. ಒಳ್ಳೆ ಟೈಮ್ ಬಂದಿದೆ ಅಂತ ಮನೇಲೆ ಕೂತ್ಕೊಂಡ್ರೆ ನಿಮ್ಗೆ ಆರೋಗ್ಯ ಬರಲ್ಲ. ಅದನ್ನ ನೀವು ಸದ್ವಿನಿಯೋಗ ಮಾಡ್ಕೋಬೇಕು. ಅದಕ್ಕೆ ನಮ್ಮ ಒಂದು ಸಹಕಾರ ನಿಮಗಿರುತ್ತೆ. ವಾಸ್ತುನಲ್ಲಿರ್ಲಿ, ಸಂಖ್ಯಾಶಾಸ್ತ್ರದಲ್ಲಿರ್ಲಿ,
ಅಸ್ಟ್ರಾಲಜಿನಲ್ಲಿರ್ಲಿ ಅಥವಾ ಯಾವುದೇ ತರದ ನಿಮ್ಮ ಸಮಸ್ಯೆಗಳ ಪ್ರಕಾರ, ಈಗ ಹಣಕಾಸಲ್ಲಿ ಅಭಿವೃದ್ಧಿ ಆಗ್ತಿಲ್ವಾ, ತೊಂದರೆ ಇಲ್ಲ. ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಿಲ್ವಾ, ತೊಂದರೆ ಇಲ್ಲ. ಇದೆಲ್ಲದಕ್ಕೂ ಸಪೋರ್ಟ್ ನಾವು ನಿಮಗೆ ಕೊಡ್ತೀವಿ. ನಿಮ್ಮ ಮನೆಯಲ್ಲಿ ನಿಮಗೆ ನೆಮ್ಮದಿ ಇಲ್ವಾ, ಬನ್ನಿ ನಾವು ನಿಮ್ಮ ಮನೆಯನ್ನ ಕೂಲಂಕುಷವಾಗಿ ನೋಡಿ, ನಿಮ್ಮ ಜಾತಕವನ್ನ ಸ್ಟಡಿ ಮಾಡಿ, ಪ್ರತಿಯೊಂದನ್ನು ನಾವು ಸರ್ಚ್ ಮಾಡ್ತೀವಿ, ಏನೇನಾಗಿದೆ ಅನಾಲಿಸಿಸ್ ಮಾಡಿ ಅದಕ್ಕೆ ನಾವು ನಿಮಗೆ ಪರಿಹಾರ ಕೊಡ್ತೀವಿ. ನಮ್ಮಲ್ಲಿ ಪರಿಹಾರಗಳಂತಂದ್ರೆ ಕೇವಲ 500 ರೂಪಾಯಿಯಿಂದನೂ ನಮ್ಮಲ್ಲಿ ಪರಿಹಾರಗಳು ಸ್ಟಾರ್ಟ್ ಆಗ್ತವೆ. ಲಕ್ಷಾಂತರ ರೂಪಾಯಿ ಎಲ್ಲರೂ ಖರ್ಚು ಮಾಡಬೇಕು ಅಂತ ಹೇಳಲ್ಲ, ಆದ್ರೆ ನಿಮ್ಮ ಸಮಸ್ಯೆಗೆ ತಕ್ಕ ಹಾಗೆ ನಿಮ್ಮ ಒಂದು ಪರಿಹಾರಗಳಿರ್ತವೆ. ಈಗ ಆಪರೇಷನ್ ಮಾಡೋ ಪೇಷಂಟ್ಗೆ ನಾವು ಆಪರೇಷನ್ನೇ ಮಾಡಬೇಕು ಅಂತ ಪೇಷಂಟ್ಗಳು ಬಂದ್ಬಿಟ್ಟು, ಇಲ್ಲ ಗುರುಗಳೇ ನಮ್ಗೆ ಇವಾಗ ತುಂಬಾ ಇಕ್ಕಟ್ಟಲ್ಲಿದ್ದೀವಿ, ನಮ್ಗೇನೋ ಒಂದಷ್ಟು ಮಾತ್ರೆ ಕೊಡಿ, ಒಂದಷ್ಟು ಇಂಜೆಕ್ಷನ್ ಕೊಡಿ, ಒಂದಷ್ಟು ಸಿರಪ್ಗಳು ಕೊಟ್ಬಿಡಿ, ನಾನು ಇನ್ನೊಂದು ವರ್ಷ 2 ವರ್ಷ ನಾನು ಹಂಗೆ ಬದುಕೊಂಡು ಹೋಗ್ತೀನಿ ಅಂದ್ರೆ, ಇಲ್ಲಪ್ಪ ಇದು ತುಂಬಾ ಟ್ಯೂಮರ್ ಲೆವೆಲ್ ಆಗಿದೆ, ಕಟ್ ಮಾಡಿ ತೆಗಿಬೇಕು ಅಂದ್ರೆ ಕಟ್ ಮಾಡೇ ತೆಗಿಬೇಕು. ಇದು ನಾನು ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನೀವಿವಾಗ ಹೆಂಗೆ ಯೋಚನೆ ಮಾಡ್ತೀರ, ಜನರಲ್ ಆಗಿ ಎಲ್ಲರೂ ಯೋಚನೆ ಮಾಡ್ತಿರೋದಂದ್ರೆ ಒಂದು ಯಂತ್ರ ಹಾಕೊಂಡಿದ ತಕ್ಷಣ ನನ್ನ ಲೈಫ್ ಚೇಂಜ್ ಆಗ್ಬಿಡ್ಬೇಕು, ನಾನು ಕರೋಡ್ಪತಿ ಆಗ್ಬಿಡ್ಬೇಕು. ಆಗಲ್ಲ ಅಂತಲ್ಲ, ಆ ಟೈಮ್ ಬಂದಾಗ ಹಾಗೆ ಆಗತ್ತೆ. ಆದ್ರೆ ಅದಕ್ಕೆ ತಕ್ಕಂಗೆ ಕೊಡೋರು ಇರಬೇಕು, ತಗೊಳ್ಳೋರು ಇರಬೇಕು, ಫಾಲೋ ಮಾಡೋರು ಇರಬೇಕು. ಇದನ್ನೆಲ್ಲ ನಿಮ್ಗೆ ಯಾರು ತಿಳ್ಕೊಡ್ತಾರೆ? ಇದನ್ನೆಲ್ಲ ಹೇಳ್ಕೊಡ್ಬೇಕು ಅಂದ್ರೆ ಅದಕ್ಕೊಬ್ರು ನಾಲೆಡ್ಜ್ ಇರೋರು ಇರ್ಬೇಕಲ್ಲ. 12 ವರ್ಷದಿಂದ ನಾನು ನನ್ನ ಒಂದೇನೋ ವ್ಯಾಪಾರದಲ್ಲಿ ಸಮಸ್ಯೆಗಳಾಗಿ ಅದನ್ನೆಲ್ಲ ತೀರಿಸ್ಕೊಂಡು ಅವಾಗ ನನ್ನ ಡೆಸ್ಟಿನಿ ಹೇಳ್ತು, ನೀನು ಬಂದು ಬೇರೆಯವ್ರಿಗೆ ನೀನು ಹೆಲ್ಪ್ ಮಾಡೋದಕ್ಕೆ, ಸಪೋರ್ಟ್ ಮಾಡೋದಕ್ಕೆ, ಗೈಡ್ ಮಾಡೋದಕ್ಕೆ ಇರೋದಪ್ಪ ಮಾಡು ಅಂತ. ಅದಕ್ಕೆ ನಾನು ಇಲ್ಲಿ ಕೂತಿದ್ದೀನಿ. ಇಲ್ಲಿ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದೆ, ನನ್ನ ಕ್ಲೈಂಟ್ಗಳ 1000 ಜನ ಕ್ಲೈಂಟ್ಗಳ ಎಕ್ಸ್ಪೀರಿಯನ್ಸ್ಗಳನ್ನ ಇಟ್ಕೊಂಡು ನಾನೆಲ್ಲ ಡೀಟೇಲ್ ಆಗಿ ಸ್ಟಡಿ ಮಾಡಿ ನಿಮಗೆ ಪರಿಹಾರ ಕೊಡ್ತೀನಿ. ಹಾಗಾಗಿ ನಮ್ಮ ಪರಿಹಾರಗಳು ಹೇಗಿರ್ತವೆ ಅಂದ್ರೆ, ಮತ್ತೆ ಇನ್ನೊಂದು ವಿಚಾರ ಹೇಳ್ಬೇಕು ಪರಿಹಾರ ವಿಚಾರದಲ್ಲಿ, ನಾವು ಯಾವುದನ್ನು ಮಾರ್ಕೆಟ್ ಇಂದ ತಂದು ನಿಮಗೆ ಸೇಲ್ ಮಾಡಿ ಪರಿಹಾರ ಕೊಡಲ್ಲ. ಇದೊಂದು ಬರ್ದಿಟ್ಕೊಂಬಿಡಿ. ಮತ್ತೆ ಏನ್ ಮಾಡ್ತೀವಿ ಅಂದ್ರೆ, ಇದೆಲ್ಲ ನಾವು ಸ್ಟಡಿ ಮಾಡಿ ಯಾವುದೇ ರಿಲೇಟೆಡ್ ಸಮಸ್ಯೆಗಳಿದ್ರು, ಈಗ ಒಬ್ಬ ಮನುಷ್ಯನಿಗೆ ಸಮಸ್ಯೆ ಇದೆ ಅಂದ್ರೆ ಒಂದು ಯಂತ್ರವನ್ನ ಕೊಡಬೇಕು ಅಂದ್ರೆ ನಾವೇ ಕೈನಲ್ಲಿ ಬರೆದು ಸಿದ್ಧಿ ಮಾಡಿ ಕೊಡುವಂತಹ ಯಂತ್ರಗಳಿರ್ತವೆ ನೋಡಿ. ಈ ರೀತಿ ಯಂತ್ರಗಳನ್ನ ನಾವು ಕೊಡ್ತೀವಿ. ಈ ಯಂತ್ರಗಳನ್ನ ನಾವು ಕೊಟ್ಟಾಗ ಇದನ್ನ ನಾವೇ ಕೈನಲ್ಲಿ ಬರೆದು ಸಿದ್ಧಿ ಮಾಡಿ ಕೊಡುವಂತಹ ಯಂತ್ರಗಳು. ಇದು ಯಾವುದು ಮಾರ್ಕೆಟ್ ಅಲ್ಲಿ ತರೋದಲ್ಲ, ಪ್ರಿಂಟೆಡ್ ಯಂತ್ರಗಳಲ್ಲ. ಈ ತರ ನಮ್ಮಲ್ಲಿ ಹಲವಾರು ರೀತಿಯಾದಂತಹ ಪರಿಹಾರಗಳಿದಾವೆ, ಒಂದಲ್ಲ ಎರಡಲ್ಲ. ಯಾಕೆಂದ್ರೆ ನಾವ್ ಏನೇ ಒಂದು ಬೇಸ್ ಹೋದ್ರೂ ಕೂಡ ನವಗ್ರಹಗಳ ಮೇಲೆ ಹೋಗ್ತೀವಿ, ಅಷ್ಟದಿಕ್ಪಾಲಕರ ಮೇಲೆ ಹೋಗ್ತೀವಿ, ಪಂಚಭೂತಗಳ ಮೇಲೆ ಹೋಗ್ತೀವಿ, ನಿಮ್ಮ ಜಾತಕದಲ್ಲಿರೋ ಸಮಸ್ಯೆಗಳ ಮೇಲೆ ಹೋಗ್ತೀವಿ, ವಾಸ್ತುವಿನಲ್ಲಿ ಸಮಸ್ಯೆಗಳಿದೆ ಅದ್ರ ಮೇಲೆ ಹೋಗ್ತೀವಿ, ಸಂಖ್ಯಾಶಾಸ್ತ್ರದ ರಿಲೇಟೆಡ್ ಅಲ್ಲಿ ನೋಡಿ, ನಿಮ್ಮ ಹೆಸರಲ್ಲಿ ಸಮಸ್ಯೆ ಇದೆಯಾ, ಹೆಸರನ್ನ ಟ್ಯೂನ್ ಮಾಡ್ಕೊಡ್ತೀವಿ. ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ ಸಮಸ್ಯೆಗಳಿದೆಯಾ, ಮೊಬೈಲ್ ನಂಬರ್ ಅನ್ನ ನಿಮಗೆ ಹೊಸದಾಗಿ ಕೊಡ್ತೀವಿ. ಬ್ಯಾಂಕ್ ಅಕೌಂಟ್ ನಂಬರ್ ಇಂದನೂ ನೀವು ಪ್ರಾಸ್ಪರಿಟಿ ಅದೃಷ್ಟವನ್ನ ಪಡ್ಕೋಬಹುದು. ನಿಮ್ಮ ವೆಹಿಕಲ್ ನಂಬರ್ ಇಂದನೂ ಕೂಡ ನೀವು ಅದೃಷ್ಟವನ್ನ ಪಡ್ಕೋಬಹುದು. ನೀವು ಯೂಸ್ ಮಾಡ್ತಿರೋ ಮೊಬೈಲ್ ನಂಬರ್ ಇಂದನೂ ಕೂಡ ನೀವು ಅದೃಷ್ಟವನ್ನ ಪಡ್ಕೋಬಹುದು. ನಿಮ್ಮ ಕಂಪನಿಯ ಹೆಸರು ಅದು ಸರಿ ಇಲ್ಲ ಅಂದ್ರೆ ಅದನ್ನು ಸರಿ ಮಾಡ್ಕೊಂಡು ನೀವು ಅದೃಷ್ಟನ ಪಡ್ಕೋಬಹುದು. ಇಲ್ಲಿ ಹಲವಾರು ರೀತಿಗಳಿದಾವೆ. ಒಬ್ಬೊಬ್ಬರ ಸಮಸ್ಯೆಗಳಿಗೆ ಒಂದೊಂದು ರೀತಿ ಪರಿಹಾರಗಳು, ಎಲ್ಲಾ ರೀತಿ ಪರಿಹಾರಗಳು ನಮ್ಮ ಹತ್ರ ಇರ್ತವೆ. ನೀವು ಮಾಡ್ಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ನಿಮ್ಮ ಸಮಸ್ಯೆಯನ್ನ ನೀವು ಡಿಸ್ಕಸ್ ಮಾಡಿ. ನೀವು ಇಲ್ಲಿ ಬರಕ್ ಅವಕಾಶ ಇದ್ರೆ ನಾವೇ ಬರಕ್ ಹೇಳ್ತೀವಿ, ಬರಕ್ಕಾಗಿಲ್ಲ ಅಂದ್ರೆ ಫೋನ್ನಲ್ಲಿ ವಿಚಾರ ತಿಳ್ಕೊಳ್ತೀವಿ, ಸ್ಟಡಿ ಮಾಡ್ತೀವಿ. ನಿಮ್ದೇನ್ ಸಮಸ್ಯೆ ಮೂಲ ಕಾರಣಕ್ಕೆ ನಾವು ಪರಿಹಾರ ಕೊಡೋದು. ಈಗ ಹೆಂಗೆ ಅಂದ್ರೆ, ಒಂದು ಮರ ಇದೆ, ಒಂದು ಕೊಂಬೆ ಇದೆ, ಒಂದು ಎಲೆ ಒಣಗಿದೆ ಅಂದ್ರೆ ಆ ಎಲೆಗೆ ನಾವು ಮೆಡಿಸಿನ್ ಕೊಡ್ತಾ ಇದೀವಿ. ಆದ್ರೆ ಇಲ್ಲಿ ರೂಟ್, ಆ ಕಾಂಡದಲ್ಲಿ ಆ ಒಂದು ಬೇರ್ನಲ್ಲೇ ಸಮಸ್ಯೆಗಳಿದ್ರೆ ನಾವು ಅದಕ್ಕೆ ಪರಿಹಾರ ಮಾಡಿದ್ರೆ ಎಲ್ಲಾ ಕೊಂಬೆಗಳು, ಎಲ್ಲಾ ಒಂದು ಎಲೆಗಳು ಚೆನ್ನಾಗಿರುತ್ತಲ್ವಾ. ನಾವು ಮಾಡುವ ಕೆಲಸ ಈ ತರ ಇರುತ್ತೆ. ನಮ್ಮಲ್ಲಿ ಯಾರಿಗೂ ಕೂಡ ಕನ್ವಿನ್ಸ್ ಮಾಡಲ್ಲ, ಕನ್ಫ್ಯೂಸು ಮಾಡಲ್ಲ. ಇವೆರಡು ನಮ್ಮ ಹತ್ರ ಆಗಲ್ಲ, ಬೇರೆ ಕಡೆ ನಮಗೆ ಗೊತ್ತಿಲ್ಲ. ನಮ್ಮ ಹತ್ರ ಏನಿದೆ ನಿಮ್ಗೆ ಹೇಳ್ತೀವಿ, ನಿಮಗೆ ಕ್ಲಾರಿಟಿ ಕೊಡ್ತೀವಿ. ನಿಮಗೆ ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ಒಂದು ಏರುಪೇರುಗಳು, ಸಮಸ್ಯೆಗಳು, ಕಷ್ಟಗಳು, ದುಃಖಗಳು, ನೋವುಗಳಿಗೆ ನಿಮಗೆ ಕರೆಕ್ಟಾಗಿ ಮಾಹಿತಿ ಬೇಕಾ, ನಮ್ಮ ಹತ್ರ ಬನ್ನಿ. ಬಂದ್ರೆ ನಿಮ್ಗೆ ಎಲ್ಲಾ ತರದ ವಿಚಾರಗಳು ಕೂಲಂಕುಷವಾಗಿ ಸಿಗುತ್ತೆ. ಸಿಕ್ಕದ್ಮೇಲೆ ಏನ್ ಮಾಡ್ಬೇಕು ಹೇಳ್ತೀವಿ, ಪರಿಹಾರ ಮಾಡ್ಕೊಂಡ್ರೆ ನೀವು ಚೆನ್ನಾಗಿರ್ತೀರಾ, ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮಗ್ ಬಿಟ್ಟಿದ್ದು.